20 ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಥರ ಒಂದು 3 BHK ನೀವು ಬೈ ಮಾಡ್ಬೋದು. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದೀರಾ ಅಥವಾ ಸೆಲ್ಫಿಸಿಗೆ ನೋಡ್ತೀರಾ ನಿಯರ್ ಟು ನಾರ್ತ್ ಬ್ಯಾಂಗ್ಳೂರು, ನಿಯರ್ ಟು ಏರ್ಪೋರ್ಟ್. ಹಲೋ ಬೆಂಗಳೂರು. ಸೊ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ನಾರ್ತ್ ಬ್ಯಾಂಗ್ಳೂರು ನಿಯರ್ ಏರ್ಪೋರ್ಟ್ ಹತ್ರ ಒಂದು 300 ಎಕರೆ ಪ್ರಾಜೆಕ್ಟ್ ಇದೆ ಅಂತ. ಸೊ ತುಂಬ ಜನ ಕೇಳ್ತಾ ಇದ್ರಿ ಮಾಡಲ್ ಹೌಸ್ ವೀಡಿಯೋ ಕಳಿಸಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು 3 BHK ಮಾಡಲ್ ಹೌಸ್ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ. ಸೊ ಅಲ್ಲಿ ನೋಡ್ತಿರ್ಬೋದು ಅದು 2 BHK ಆ್ಯಂಡ್ ಆ ಕಡೆ ಇರೋದು 4 BHK. ಬೇರೆ ಒಂದು ಎಪಿಸೋಡ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು ನನ್ನ ಪೇಜನ್ನು. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ 3 BHK ಯಾವ ಥರ ಇದೆ ಅಂತ ನೋಡೋಣ. ಸೊ ಇದು ನೀವು ನೋಡ್ತಾ ಇರೋದು 3 BHK. 20 ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಒಂದು 3 BHKನ ನೀವು ಬೈ ಮಾಡ್ಬೋದು. ಸೊ ಅಲ್ಲಿಂದ ಎಂಟ್ರಿ ಬರ್ತಾ ಇದ್ದೀರಾ, ಇದು ಲಿವಿಂಗ್ ಏರಿಯಾ, ಒಂದು ಯೂಜ್ ಬಾಲ್ಕನಿ ಇದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಇದು ಅಟ್ಯಾಚ್ ವಾಶ್ರೂಮ್ ಇರುವಂಥ 3 BHK. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಒಂದು ಕ್ರಿಯೇಟಿವ್ ಆಗಿ ಮಾಡಿದರೆ, ಇಲ್ಲೊಂದು ಯೂಜ್ ವಿಂಡೋ ಇದೆ, ಕೆಳಗಡೆಯಿಂದನೂ ಮೇಲ್ವರೆಗೂ ಯೂಜ್ ಆಗಿದೆ, ಅಟ್ಯಾಚ್ ವಾಶ್ರೂಮ್ ಇರೋವಂಥ ಒಂದು ಬೆಡ್ರೂಮ್. ಸೊ ಹಂಗೆ ಹಿಂದೆ ಹೋದರೆ ಇಲ್ಲಿ ನೋಡ್ತಿರ್ಬೋದು ಇದು ಲಿವಿಂಗ್ ಏರಿಯಾ. ಸೊ ಈ ಒಂದು 3 BHK ಡೈಮೆನ್ಷನ್ ಬಂದು 1350 ಡೈಮೆನ್ಷನ್ ಆಗುತ್ತೆ. ಈ ಬಾಲ್ಕನಿ ನೋಡಿದ್ರೆ ಆಲ್ಮೋಸ್ಟ್ ಇಬ್ಬರು ಚೇರ್ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಸೊ ನೋಡಿ ಇವಾಗ ನಾನು ಲಿವಿಂಗ್ ಏರಿಯಾದಲ್ಲಿ ಇದ್ದೀನಿ, ಎಂಟ್ರಿ ಅಲ್ಲ ಆಗಿದ್ದು. ಸೊ ಹಂಗೆ ನೀವು ಈ ಕಡೆ ತಿರುಗಿದ್ರೆ ಲಿವಿಂಗ್ ಏರಿಯಾ, ಅದಾದಮೇಲೆ ಆ ಕಡೆ ಒಂದು ಬೆಡ್ರೂಮ್ ಇದೆ. ಹಾಗೆ ಈ ಕಡೆ ನೋಡಿದ್ರೆ ಇಲ್ಲಿಂದ 2 ಬೆಡ್ರೂಮು ಆ್ಯಂಡ್ ಓಪನ್ ಕಿಚನ್ ಬರುತ್ತೆ. ಸೊ ಓಪನ್ ಕಿಚನ್ ನೋಡ್ಬೋದು. ಸೊ ಇದೇನು ಇಂಟೀರಿಯರ್ ನೀವು ನೋಡ್ತಿದ್ದೀರಾ, ಇದು ಈ ಥರ ಇಂಟೀರಿಯರಲ್ಲಿ ಇರಲ್ಲ, ವಾಲ್ ಟು ವಾಲ್ ಸಿಗುತ್ತೆ. ಸೊ ನೀವು ಎಲ್ಲೇ ಅಪಾರ್ಟ್ಮೆಂಟ್ ತೊಗೊಳ್ಳಿ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ವಿತ್ ಇಂಟೀರಿಯರ್ ಯಾರು ಕೊಡಲ್ಲ. ಇಂಟೀರಿಯರ್ ಕೊಡ್ತಿದ್ದಾರೆ ಅಂದರೂ ಕೂಡ ಇಂಟೀರಿಯರ್ಗೂ ಕೂಡ ನಿಮಗೆ ಕಾಸ್ಟ್ ಹಾಕಿದ್ದಾರೆ. ಓಕೆನಾ. ಯೂಶಲಿ ನಿಮಗೆ ಸಿಗೋದು ವಾಲ್ ಟು ವಾಲ್. ಸೊ ಇಲ್ಲೊಂದು ಬೆಡ್ರೂಮ್ ಇದೆ, ಇದನ್ನು ಕಿಡ್ಸ್ ಬೆಡ್ರೂಮ್ ಅಂತ ನಾವು ಹೇಳ್ಬೋದು. ಏನಾ. ಸೊ ಈ ಥರ ರೆಡಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯೂಸ್ ಒಂದು ವಿಂಡೋ ಸಿಗುತ್ತೆ, ಬಾಲ್ಕನಿ ಇರಲ್ಲ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಕೂಡ ಇರಲ್ಲ. ಸೊ ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಓಕೆನಾ. ಈ ಬೆಡ್ರೂಮಿಂದ ಹೊರಗಡೆ ಬಂದರೆ ಅಲ್ಲಿ ಕಿಚನ್ ಇದೆ. ಹಂಗೆ ಮುಂದೆ ಬಂದರೆ ಇಲ್ಲೊಂದು ಜನರಲ್ ವಾಶ್ರೂಮ್ ಇದೆ. ಸೊ ಅದು ನೋಡ್ಬೋದು. ಸೊ ಇದು ಜನರಲ್ ವಾಶ್ರೂಮ್ ಆಯಿತಾ. ಸೊ ಪ್ರೀವಿಯಸ್ಲಿ ಒಂದು ಲಿವಿಂಗ್ ಆ ಕಡೆ ನೋಡಿ, ಲಿವಿಂಗ್ ಏರಿಯಾದಲ್ಲಿ ಒಂದು ಬೆಡ್ರೂಮ್ ತೋರಿಸಿದ್ನಲ್ಲ, ಅಲ್ಲಿ ಆಲ್ರೆಡಿ ವಾಶ್ರೂಮ್ ಇತ್ತು. ಸೊ ಇದು 3 BHK 3 ಟಾಯ್ಲೆಟ್. ಸೊ 2 ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ, ಒಂದು ಕಿಡ್ಸ್ ಬೆಡ್ರೂಮ್ಗೆ ವಾಶ್ರೂಮ್ ಇಲ್ಲ, ಒಂದು ಜನರಲ್ ವಾಶ್ರೂಮ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಅಲ್ಲಿ ಯೂಜ್ ವಿಂಡೋ ಇದೆ ಆ್ಯಂಡ್ ಇಲ್ಲೂ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಆಲ್ಮೋಸ್ಟ್ ವಾಶ್ರೂಮ್ಗಳೆಲ್ಲ ಸಿಮಿಲರ್ ಸೈಜೇ ಇರುತ್ತೆ. ನೋಡಿದ್ರಲ್ಲ, ಇದು 3 BHK. 20 ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಬೈ ಮಾಡಬೇಕಾದ್ರೆ ಅಂತ 3 BHK ಆ್ಯಂಡ್ ಪ್ರೈಸ್ ಬಂದು 1,45 ಲ್ಯಾಕಲ್ಲಿ ಇವಾಗ ಈ ಫೇಸಲ್ಲಿ ಇದೆ. ಸೊ ನಾನು ಇನಿಷಿಯಲಿ ಹೇಳ್ದಂಗೆ ಇದು 300 ಎಕರೆಯಲ್ಲಿ ಇದು 3 BHK ಮಾಡಲ್ ಹೌಸು. ಓಕೆನಾ. ಸೊ ಇವಾಗ ಈ ಫೇಸಲ್ಲಿ 1.45 CR ಇದೆ. ಸೊ ಆಲ್ಮೋಸ್ಟ್ ಈ ಮಂತ್ ಎಂಡ್ ಆಗುತ್ತೆ, ಫ್ಯೂ ಯೂನಿಟ್ಸ್ ಮಾತ್ರ ಇದ್ದಾವೆ. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದೀರಾ ಅಥವಾ ಸೆಲ್ಫಿಸಿಗೆ ನೋಡ್ತೀರಾ ನಿಯರ್ ಟು ನಾರ್ತ್ ಬ್ಯಾಂಗ್ಳೂರು, ನಿಯರ್ ಟು ಏರ್ಪೋರ್ಟ್, ಈ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದೇ ಥರ ಅಪ್ಕಮಿಂಗ್ ಪ್ರಾಜೆಕ್ಟ್ನ ಅಪ್ಡೇಟ್ಗೋಸ್ಕರ ನಮ್ಮೊಂದು ಪೇಜನ್ನು ಫಾಲೋ ಮಾಡ್ಕೋಬೋದು. ಥ್ಯಾಂಕ್ ಯು, ಮತ್ತೆ ಸಿಗೋಣ.